ನಮ್ಮೂರು ಪಂಚಾಯತಿ ಮೆಂಬರ್ಗೆ ನಾನು ಗೊತ್ತಿರಲಿಲ್ಲ ಒಂದು ಕಾಲದಲ್ಲಿ. ಇವತ್ತು ಯಾವ ಪಂಚಾಯತಿ ಹಳ್ಳಿಯಲ್ಲಿ ನನ್ನ ಹೆಸರು ಗೊತ್ತಿಲ್ಲ ಹೇಳಿ. ಜೀವನ ಅಂದರೆ ಭಯ ಬಿತ್ಕೊಂಡಿದ್ರೆ ಹಳ್ಳಿಯಲ್ಲೇ ಕಳೆದೋಗ್ಬಿಡ್ತೀರಾ. ಧೈರ್ಯವಾಗಿರ್ ಮಗ, ಕಷ್ಟ. ಇಷ್ಟಪಟ್ಟು ಹುಡುಗಿ ಅಲ್ವೋ, ವೇದಾಂತ ಮಾತಾಡಿದೆ, ಒಬ್ಬನ ಕೂಗಿದ್ರೇನ್ರೋ. ಅರ್ಧ ಗಂಟೆಯಿಂದ ವೇದಾಂತ ಮಾತಾಡಿ ಸೈಲೆಂಟಾಗಿದ್ರಿ. ಒಂದು ಡೈಲಾಗ್ ಹೇಳಿದ್ರೆ ಏನು ಕೂಗ್ತೀಯ ಮಗ? ನಿಮ್ಮ ಡಿಸ್ಟಿಕ್ಗೆ ನಾನು ಜೈಕಾರ ಆತಾಗ ನನ್ನ ಡಿಸ್ಟಿಕ್ಗೂ ಒಂದ್ಸಲ ಆಗ್ಬೇಕಲ್ಲ. ಚಿಕ್ಕಬಳ್ಳಾಪುರಕ್ಕೆ, ಮಂಡ್ಯಗೆ ಸ್ವಾರ್ಥ ಇರುತ್ತಲ್ಲಣ್ಣ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ನೀವೇನಮ್ಮ. ನಾವು ಗಂಡು ಮಕ್ಳು ಕಳ್ಳನ ಮಕ್ಕಳಮ್ಮ ನಾವು. ನಿಮ್ಮ ತಾಯಿ ನಿನ್ನ ಸಕ್ಸಸ್ಸಿಂದ ಇದ್ದಾಳಮ್ಮ ರೀ. ಇಂಥ ಸ್ಕೂಲ್ಗೆ ಅವಳನ್ನ ಹಾಕಿ ಅಂತ ಹೇಳೋದು ನಿಮ್ಮಮ್ಮ, ಆದರೆ ಸ್ಕೂಲ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ. ಇಂಥ ಕಾಲೇಜ್ಗೆ ಹಾಕಿ ಅನ್ನೋದು ನಿಮ್ಮಮ್ಮ, ಕಾಲೇಜ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ. ಇಂಥ ಹುಡುಗ ಇರಲಿ ಅಂತ ಹೇಳೋದು ನಿಮ್ಮಮ್ಮ. ಚೌಲ್ಟ್ರಿಗೆ ಅಡ್ವಾನ್ಸು, ಅಡುಗೆ ಭಟ್ರಿಗೆ ಅಡ್ವಾನ್ಸು, ಮುತ್ತೂಟೋ ಮಣ್ಣಾಪುರಮಲ್ಲೋ ಲೋನ್ಗೆ ಅಪ್ಲೈ ಮಾಡೋದು ನಿಮ್ಮಪ್ಪ. 9:30 ಸ್ಕೂಲ್ ಬೆಲ್ಲು ಬೇಜಾರು ತರಿಸಿದ್ರೆ 4:15 ಅದೇ ಸ್ಕೂಲ್ ಬೆಲ್ಲು ಖುಷಿ ಕೊಡುತ್ತೆ ಮಗ. ಟೈಮು ಎಲ್ಲವನ್ನೂ ಬದಲಾಯಿಸಿಬಿಡುತ್ತೆ. ಎನಿಯಾವ್, ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರದ ಶಾಸಕ, ಕರ್ನಾಟಕ ಟ್ರಾಲ್ ಪೇಜ್ಗಳ ಕ್ರಶ್ಶು, ಬೈಕೊಳ್ಳೋರ್ಗೆ ಮೆಟೀರಿಯಲ್ಲು, ಹೊಗಳೋರ್ಗೆ ಕಂಟೆಂಟು. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಸುಮ್ಮನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ ಅಂತ. ಕೆಲವರು ಹುಡುಗರು ಕೇಳ್ತಾ ಇರ್ತಾರೆ, ಪ್ರದೀಪಣ್ಣ ನಾನು ಡಾಕ್ಟರ್ ಆಗಬೇಕು, ನಾನು ಕಷ್ಟಪಟ್ಟು ಓದ್ತೀನಿ. ಇನ್ನು ಕೆಲವರು ಕೇಳ್ತಾರೆ, ಸರ್ ಹೋಗಿ ಸರ್ MBBS ಇಂಜಿನಿಯರಿಂಗು ಡಿಗ್ರಿಗೆ ಸೇರಿದ್ದೀನಿ, ಫೇಲ್ ಆಗಿ ಹೋಗ್ತಿದ್ದೀನಿ, ಒಂದೊಂದ್ಸಲ ಸತ್ತೋಗ್ಬೇಕು ಅನ್ಸುತ್ತೆ. ಸತ್ತೋಗ್ಬಿಡೋಲೆ, ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ಬಿಡ್ತಾರೆ ಹೇಳ್ತಾ ಇದ್ದೀನಿ. ಬೇಕಾ? ಇವಾಗಲೇ CBSE ಓದಕ್ಕಾಗ್ತಾ ಇಲ್ಲ, ಮತ್ತೆ ಹೋದ್ರೆ LKG ಇಂದ ಆಗ್ಬಿಡ್ತಾರೆ. ಆ ಕಾರಣಕ್ಕೆ ಇವತ್ತು ಯಾವತ್ತಾದ್ರೂ ನಿನಗೆ ಬೇಜಾರಾದ್ರೆ ಸ್ವಲ್ಪ ಕಷ್ಟಪಟ್ಟು ಓದ್ಬಿಡು ಅಷ್ಟೇ ಮಗ. ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಹೆಂಗೆ ಓದಬೇಕು ಅಂದರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ನ ಬಗ್ಗೆ ಓದಬೇಕು. ಹಂಗೆ ಓದಂಗಿದ್ರೆ ಸೀರಿಯಸ್ ಆಗಿ ಓದು, ಇಲ್ಲ ಅಂದರೆ ದೊಡ್ಡದಾಗಿ ಕನಸು ಕಾಣಕ್ಕೆ ಹೋಗ್ಬೇಡ. ಲಾಸ್ಟಲ್ಲಿ ಚಪ್ಪಾಳೆ ಹೊಡಿಯೋಣ, ಡೈಲಾಗ್ಸ್ ತುಂಬ ಇದೆ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ, ಬಸವ, ಗಾಂಧಿ, ಮಾದೇಗೌಡರಾಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇಲ್ಲ ಅಂದರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇನ್ನು ಭಾಳಷ್ಟು ಜನ ಹುಡುಗರು ಲೈಫಲ್ಲಿ ಒಬ್ಬನಿಗೂ ಕ್ಲಾರಿಟಿ ಇರಲ್ಲ ಗುರು. ಬೈಕ್ ಎತ್ಕೊಂಡು 140 ಬಿಲ್ಡಪ್ ಕೊಡ್ತೀಯ. ಬಿಲ್ಡಪ್ ಕೊಡಬೇಕು ಅಂದರೆ 40 ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲದೆ ಇರೋ ಜನ್ರೇಷನಲ್ಲಿ ಬೆಳೀತಾ ಇದ್ದೀವಿ. ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ಲೈಫಲ್ಲಿ ಏನಾದರೂ ಅಂದ್ಕೊಂಡ್ರೆ ಒಂದು 5-10 ವರ್ಷ ಶ್ರದ್ಧೆಯಿಂದ ದುಡಿರಿ, ಕಷ್ಟಪಟ್ಟು ದುಡಿರಿ. ಸರ್ ಹೋಗಿ ಸರ್, ಆಗಲೆಲ್ಲ ಕ್ಲಾಸ್ ಕೇಳೋದು ಬೇಜಾರಾಗಿತ್ತೆ. 9:30 ಸ್ಕೂಲ್ ಬೆಲ್ಲು ಬೇಜಾರು ತರಿಸಿದ್ರೆ 4:15 ಅದೇ ಸ್ಕೂಲ್ ಬೆಲ್ಲು ಖುಷಿ ಕೊಡುತ್ತೆ ಮಗ. ಟೈಮು ಎಲ್ಲವನ್ನೂ ಬದಲಾಯಿಸಿಬಿಡುತ್ತೆ, ಕಾಲ ಎಲ್ಲವನ್ನೂ ಬದಲಾಯಿಸುತ್ತೆ. ತುಂಬ ಜನ ಹುಡುಗಿರೊಂದು ಫಿಲಾಸಫಿನ ಮರ್ತಿರ್ತೀರ. ನಿಮ್ಮ ತಾಯಿ ನಿನ್ನ ಸಕ್ಸಸ್ಸಿಂದ ಇದ್ದಾಳಮ್ಮ ರೀ. ಇಂಥ ಸ್ಕೂಲ್ಗೆ ಅವಳನ್ನ ಹಾಕಿ ಅಂತ ಹೇಳೋದು ನಿಮ್ಮಮ್ಮ, ಆದರೆ ಸ್ಕೂಲ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ. ಇಂಥ ಕಾಲೇಜ್ಗೆ ಹಾಕಿ ಅನ್ನೋದು ನಿಮ್ಮಮ್ಮ, ಕಾಲೇಜ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ. ಇಂಥ ಹುಡುಗ ಇರಲಿ ಅಂತ ಹೇಳೋದು ನಿಮ್ಮಮ್ಮ. ಚೌಲ್ಟ್ರಿಗೆ ಅಡ್ವಾನ್ಸು, ಅಡುಗೆ ಭಟ್ರಿಗೆ ಅಡ್ವಾನ್ಸು, ಮುತ್ತೂಟೋ ಮಣ್ಣಾಪುರಮಲ್ಲೋ ಲೋನ್ಗೆ ಅಪ್ಲೈ ಮಾಡೋದು ನಿಮ್ಮಪ್ಪ. ಮದುವೆ ಎಲ್ಲ ಆದಮೇಲೆ ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ, ಗಂಡನ ಮನೆ ಕಡೆ ಕಾರ್ ಇದ್ದರೆ ಚೌಲ್ಟ್ರಿ ಹತ್ರ ಕಾರ್ ಬರುತ್ತೆ. ಹುಡುಗಿ ಕಾರ್ ಹತ್ಕೊಂಡು ಹೋಗೋವಾಗ ಹುಡುಗಿ ಅಳ್ತಿರ್ತಾಳೆ, ಅಮ್ಮಗೆ ಭಯ, ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ಸಾಕಿದ್ದೀನಿ, ಅವ್ನು ಕಟ್ಕೊಳ್ಳೋನು ಹೆಂಗೆ ಸಾಕ್ತಾನೋ ಅಂತ ಅಳ್ತಿರ್ತಾಳೆ. ದೂರದಲ್ಲಿ ನಿಮ್ಮಪ್ಪ ಸೈಲೆಂಟ್ ಆಗಿರ್ತಾರೆ. ಯಾಕೆ ಗೊತ್ತಾ? ಅಪ್ಪಿ ತಪ್ಪಿ ಅವ್ನು ಕೈ ಕೊಟ್ಟರೆ ಮತ್ತೆ ಯುವರಾಣಿ ಥರ ಸಾಕ್ತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸಲ್ಲಿ ಮೆಸೇಜ್ ಇರುತ್ತೆ. ಆ ಸೈಲೆನ್ಸಲ್ಲಿ ಎಷ್ಟು ಜನ ಗಮನಿಸ್ತಾರೆ? ನನ್ನ ಸಕ್ಸಸ್ಸೇ ನನ್ನ ತಾಯಿ, ನನ್ನ ತಾಯಿ ಸಕ್ಸಸ್ಸೇ ನಮ್ಮ ತಂದೆ ಅಲ್ವಾ ಸರ್? ನೋಡಿದ್ದೀರಾ ಅಣ್ಣ, 80% ಹಾರ್ಟ್ ಅಟ್ಯಾಕ್ ಬರೋದು ಗಂಡಸರಿಗೆ, ಅಪ್ಪಂದ್ರಿಗೆ. ಯಾಕೆ ಗೊತ್ತಾ? ಹೆಂಡತಿಗೆ ಬೇಜಾರಾದ್ರೆ ಹಾಲಲ್ಲಿ ಕುತ್ಕೊಂಡು ಗಂಡನ ಮುಂದೆ ಹೇಳ್ತಾಳೆ ರೀ ಹಿಂಗಾಗಿದೆ ಅಂತ. ಮಗಳಿಗೆ ಬೇಜಾರಾದ್ರೆ ಅಪ್ಪ ಅಮ್ಮ ಮುಂದೆ ಹೇಳ್ತಾಳೆ. ಯಾವುದಾದ್ರೂ ಮನೆಯಲ್ಲಿ ತಂದೆ ಕುತ್ಕೊಂಡು ಹೆಂಡತಿ ಮಕ್ಕಳ ಮುಂದೆ ಯಾವತ್ತಾದ್ರೂ ಕಣ್ಣೀರು ಹಾಕಿದ್ದು ನೋಡಿದ್ದೀರಣ್ಣ?
ನೋಡಕ್ ಚಾನ್ಸೇ ಇಲ್ಲ. ಯಾಕೆಂದ್ರೆ ತುಂಬ ತ್ಯಾಗ ಮಾಡಿ ಫ್ಯಾಮಿಲಿ, ಫ್ಯೂಚರ್, ಮಕ್ಕಳು, ಭವಿಷ್ಯ ಅವ್ರನ್ನ US ಅಲ್ಲಿ ಓದಿಸೋಣ, ಒಳ್ಳೆ ಕೋರ್ಸ್ ಓದಿಸೋಣ, ದುಡ್ದು ಮಕ್ಕಳು ಅನ್ಕೊಂಡು ಬದುಕೋದು ತಂದೆ ಒಬ್ಬರೇ. ಮುಂಗಾರು ಮಳೆ ಪಿಕ್ಚರ್ ನೋಡ್ತಾ ಇರೋವಾಗ ಅನಿಸುತ್ತಿದೆ ಯಾಕೋ ಇಂದು ಅಂತ ಹಾಡು ಕೇಳೋವಾಗ ಕೈಕೊಟ್ಟು ಹುಡುಗಿಯನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತಣ. ಅದೇ ಜೋಗಿ ಪಿಕ್ಚರ್ ಕ್ಲೈಮ್ಯಾಕ್ಸ್ ಸಾಂಗು ಬೇಡುವೆನು ವರವನ್ನು ಕೇಳಿದ್ರೆ ಕಣ್ಣಂಚಲ್ಲಿ ಕಣ್ಣೀರು ಬರುತ್ತಣ. ಆಶಿಕಿ 2 ಸಾಂಗ್ಸ್ ಚೆನ್ನಾಗೇ ಇದೆ, ಅತ್ತಿಲ್ಲ ಅಪ್ಪ ಐ ಲವ್ ಯೂಪ ಅಂದರೆ ಅಳು ಬಂದ್ಬಿಡುತ್ತಲ್ಲಮ್ಮ. ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋ ಯೋಗ್ಯತೆ ತಂದೆ ತಾಯಿಗಿಬ್ಬರಿಗೆ ಇರೋದು. ತುಂಬ ಜನಕ್ಕೆ ಗೊತ್ತಿಲ್ಲ. ನೀವೇನು ಅಂದರೆ ಒಂದು ಲೆವೆಲ್, ಒಂದು 18-20 ವರ್ಷಕ್ಕೆ ಬಂದರೆ ಯಾರು ನಿಮ್ಮ ಅಪ್ಪ ಅಮ್ಮ ಮಾತೇ ಕೇಳಲ್ಲ, ಎಲ್ಲ ಲಾರ್ಡ್ಗಳ ಥರ ಆಡ್ತೀವಿ ಮಗ. ಯಾಕೆ ಅಂದರೆ ನಾನು ಯಾಕೆ ಪೇರೆಂಟ್ಸ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತೀನಿ ಅಂದರೆ, ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಬೆಳೆದಂಥ ಹುಡುಗ ನಾನು. ಅಪ್ಪ ಅಮ್ಮ ಬಗ್ಗೆ ಏನು ಅಂತ ಇಲ್ಲದೆ ಅವನು ಹೇಳಬೇಕು. ಮುತ್ತೈದೆ ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಎಲ್ಲ ಅರ್ಥ ಆಗುತ್ತೆ ಮೇಡಮ್. ಸಮಾಧಾನ ಮಾಡ್ಬೋದು, ಹೋಗಿ ಸಮಾಧಾನ ಮಾಡ್ಬೋದು, ಆದರೆ ವಿಧವೆ ಬಾಧೆ ವಿಧವೆಗೆ ಗೊತ್ತಿರುತ್ತೆ. ಅಪ್ಪ ಅಮ್ಮ ಇಲ್ಲದೆ ಇರೋರು ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ನೀವೇನಮ್ಮ. ನಾವು ಗಂಡು ಮಕ್ಳು ಕಳ್ಳನ ಮಕ್ಕಳಮ್ಮ ನಾವು. ಹುಡುಗರು ನಾನು ಸೇರಿದಂಗೆ ಹೇಳ್ತಾ ಇದ್ದೀನಿ. ಅಂದರೆ ನಿಮಗೆ ಅಪ್ಪ ಅಮ್ಮ ಮೇಲೆ ಇರೋ ಅಫೆಕ್ಷನ್ ನಮಗೆ ಜನರಲಿ ಇರಲ್ಲ. ನಾವು ಸ್ವಲ್ಪ ಅವಾಗ ಬದಲಾಗ್ತಿರ್ತೀವಿ. ಯಾಕೆಂದರೆ ನಾನು ಹೆಣ್ಮಕ್ಳು ಭಯಕ್ಕಾಗಲ್ಲಣ್ಣ, ಮತ್ತೆ ಟ್ರಾಲಾಗಿ ಹೋಗ್ತೀನಿ ಅಲ್ವಾ. ಗುರು ಚೆನ್ನಾಗಿ ಓದಬೇಕು. ಒಳ್ಳೆ ನಿಜವಾಗ್ಲೂ ಒಂದು ಸಣ್ಣ ಹಳ್ಳಿಯಲ್ಲಿ ಏನ್ರಿ ಸಾಮ್ರಾಜ್ಯನ ಮಾದೇಗೌಡ ಸಾಹೇಬ್ರು ಹೆಂಗೆ ಕಟ್ಟಿದ್ರಿ 1960 ಅಂಥ ವ್ಯಕ್ತಿಗೊಂದು ಜೋರು ಚಪ್ಪಾಳೆ ಬರ್ಬೇಕ್ರಿ. ನಾನು ಮನಸ್ಫೂರ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ ಇವತ್ತೇ. ಸರ್ ಅಂಥವ್ರು ಕೊಡ್ಬೇಕು ಸರ್ ಕರ್ನಾಟಕ ರತ್ನ. ನಾವು ಮಂಡ್ಯ ಜನತೆಗೆ ನಾನು ಮಂಡ್ಯಕ್ಕೆ ಜೈ ಅಂತೀನಿ, ಓಕೆನಾ? ಮಂಡ್ಯಗೆ ಜೈ ಅನ್ಬೇಕು. ಮಂಡ್ಯಗೆ ನಿಮ್ಮ ಡಿಸ್ಟಿಕ್ಗೆ ನಾನು ಜೈಕಾರ ಆತ, ನನ್ನ ಡಿಸ್ಟಿಕ್ಗೂ ಒಂದ್ಸಲ ಆಗ್ಬೇಕಲ್ಲ. ಚಿಕ್ಕಬಳ್ಳಾಪುರಕ್ಕೆ, ಮಂಡ್ಯಗೆ ಸ್ವಾರ್ಥ ಇರುತ್ತಲ್ಲಣ್ಣ ಅಲ್ವಾ? ಮಂಡ್ಯ ಜನತೆ ನಿಮ್ಮ ಪ್ರೀತಿ ವಿಶ್ವಾಸ ಭಾಳ ದೊಡ್ಡದು. ನಾನೆಲ್ಲ ಯಂಗ್ಸ್ಟರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ TV ನೋಡುವಾಗ ಕರೆಂಟ್ ಹೋದರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದರೆ ಅದೇ ದೊಡ್ಡ ಕಷ್ಟ, ಹೋಗಿ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋ ಮಗ 60% ಬಂದರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದರೆ ಬೆಳೆದು ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟು ಹುಡುಗಿ ಅಲ್ವೋ, ವೇದಾಂತ ಮಾತಾಡಿದೆ ಒಬ್ಬನ ಕೂಗಿದ್ರೇನ್ರೋ, ಅರ್ಧ ಗಂಟೆಯಿಂದ ವೇದಾಂತ ಮಾತಾಡಿ ಸೈಲೆಂಟಾಗಿದ್ರಿ. ಒಂದು ಡೈಲಾಗ್ ಹೇಳಿದ್ರೆ ಏನು ಕೂಗ್ತೀಯ ಮಗ? ಬಾ ಡೈಲಾಗ್ ಚೆನ್ನಾಗಿದೆ ಕೇಳಿಸ್ಕೊ. ಫ್ಲೋ ಕಟ್ ಮಾಡಬೇಡ, ಬಯಟ್ ಮಾಡ್ಕೊಂಬಂದಿದ್ದೀನಿ ನಮ್ಮೂರು ಪಂಚಾಯತಿ ಮೆಂಬರ್ಗೆ ನಾನು ಗೊತ್ತಿರಲಿಲ್ಲ ಒಂದು ಕಾಲದಲ್ಲಿ. ಇವತ್ತು ಯಾವ ಪಂಚಾಯತಿ ಹಳ್ಳಿಯಲ್ಲಿ ನನ್ನ ಹೆಸರು ಗೊತ್ತಿಲ್ಲ ಹೇಳಿ. ಜೀವನ ಅಂದರೆ ಭಯ ಬಿತ್ಕೊಂಡಿದ್ರೆ ಹಳ್ಳಿಯಲ್ಲೇ ಕಳೆದೋಗ್ಬಿಡ್ತೀರಾ. ಧೈರ್ಯವಾಗಿರು ಮಗ, ಧೈರ್ಯವಾಗಿರು. ನೀನು ಇನ್ನೊಬ್ಬರ ಥರ ಆಗಕ್ಕೆ ಹೋಗ್ಬೇಡ. ಯಾಕೆಂದರೆ ಅವ್ರನ್ನ ಸಹಿಸ್ಕೊಳ್ಳೋಕ್ಕೆ ಈ ಪ್ರಪಂಚ ಮುಗ್ದೋಗಿದೆ. ಗಟ್ಟಿಯಾಗಿರು, ಧೈರ್ಯವಾಗಿರು, ಯಾವುದಕ್ಕೂ ಹೆದರಬೇಡ. ಅಕಸ್ಮಾತ್ ಲೈಫಲ್ಲಿ ದೊಡ್ಡ ಅವಮಾನ ಆದರೆ ಏನು ಮಾಡಬೇಕು ಸರ್? ದೊಡ್ಡ ಅವಮಾನ ಆದರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು. ದೊಡ್ಡ ಅವಮಾನ ಆಗಿದೆ, ಒಂದು ದಿನ ಬೈದವನು ಸತ್ತೋಗ್ತಾನೆ, ನೀನು ಸತ್ತೋಗ್ತೀಯ, ಆಗ ಸಮಾಧಾನ ಆಗುತ್ತೆ. ಬೈದವನೇನು ಉಳಿತಾನೆ ಏನು ಜಾಸ್ತಿ ದಿನ? ನೀನು ಹೋಗ್ತೀಯ ತಾನೆ, ಅಷ್ಟೇ. ಸತ್ತೋದ್ರೆ ಸ್ಮಶಾನದವರೆಗೂ 4 ಜನ ನೆಟ್ಟಿಗೆ ಎಗಲ್ಕೊಡಲ್ಲ, 20 ಜನ ಬದಲಿಸ್ತಾರೆ. ನಿನ್ನನ್ನು ಸ್ಮಶಾನದವರೆಗೂ ಹೊತ್ಕೊಂಡು ಹೋಗೋದು ಕಷ್ಟ. ಲೈಫ್ ಲಾಂಗ್ ಯಾವನೋ ಹೊರ್ತಾನೆ ನಿನ್ನ. ಇದನ್ನ ಅರ್ಥ ಮಾಡ್ಕೊ.